ನಮಸ್ಕಾರ. ಕಾರ್ಟೂನ್ ಸ್ಟೋರಿ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಒಂದು ಹಳ್ಳಿಯ ಹತ್ತಿರದ ಮನೆಯಲ್ಲಿ ಒಬ್ಬ ಹುಡುಗ ಇದ್ದ. ಅವನ ಹೆಸರು ವಿವೇಕ. ಅವನು ವಿಶಿಷ್ಟವಾಗಿದ್ದನು, ಏಕೆಂದರೆ ಅವನಿಗೆ ಎಲ್ಲಿ ಏನು ನಡೆಯುತ್ತಿದೆ ಎಂಬ ಕುತೂಹಲ ಯಾವಾಗಲೂ ಇರುತ್ತಿತ್ತು. ಒಂದು ದಿನ ಮನೆ ಹಿಂಭಾಗದಲ್ಲಿ ಅವನು ಪುರಾತನವಾದ ಕಿಟಕಿಯನ್ನು ಕಂಡನು. ಆ ಕಿಟಕಿಯು ತುಂಬಾ ಹಳೆಯದಾಗಿತ್ತು, ಅದರ ಮೇಲೆ ಗಿಡಮೂಲಿಕೆ ಬೆಳೆದಿತ್ತು. ಆ ಕಿಟಕಿಯನ್ನು ತೆರೆದಾಗ ಅವನಿಗೆ ಅಚ್ಚರಿ ಆಯಿತು, ಏಕೆಂದರೆ ಅದು ಸಾಮಾನ್ಯವಾದ ಕಿಟಕಿಯಲ್ಲ, ಅದು ಮಾಯಾಜಾಲದ ಕಿಟಕಿಯಾಗಿತ್ತು. ಅದರಲ್ಲಿ ನೋಡಿದ ಕೂಡಲೇ ಅದನ್ನು ನೋಡುವವನು ಅದೇ ಕ್ಷಣದಲ್ಲಿ ಆ ಜಾಗಕ್ಕೆ ಹೋಗಿ ಬಿಟ್ಟಂತೆ ಭಾಸವಾಗುತ್ತಿತ್ತು. ವಿವೇಕ ಮೊದಲಿಗೆ ಜಂಗಲ್ ನೋಡಿದ ಮತ್ತು ಕಿತ್ತಳೆ ಹಣ್ಣನ್ನು ಕಿತ್ತ. ಆಮೇಲೆ ಚಂದ್ರನ ಮೇಲೆ ಹೋಗಿದಂತಾಯಿತು. ಮೃದುವಾದ ನೆಲದ ಮೇಲೆ ಕಾಲಿಟ್ಟಿದ್ದ ಭಾವನೆಯಾಯಿತು. ಪ್ರತಿದಿನ ಸಂಜೆ ಒಂದು ಹೊಸ ಜಗತ್ತಿಗೆ ಕಿಟಕಿ ಅವನನ್ನು ಹಾಯಿಸುತ್ತಿತ್ತು. ಹಾಗೆ ಒಂದು ದಿನ ಪ್ರಾಚೀನ ಭಾರತ, ಇನ್ನೊಂದು ದಿನ ಭವಿಷ್ಯದ ತಂತ್ರಜ್ಞಾನ ಜಗತ್ತನ್ನು ತೋರಿಸಿತು. ಆದರೆ ವಿವೇಕನಿಗೆ ಒಂದು ದಿನ ಒಂದು ನೋಟ ಸಿಕ್ಕಿತು. ಏನೆಂದರೆ ಭೂಮಿಯಲ್ಲಿನ ಪೇಚಾಟ, ಭೂಮಿಯಲ್ಲಿನ ಮರಳುಗಾಳಿ, ಭೂಮಿಯಲ್ಲಿ ನೀರಿಲ್ಲದ ಜಗತ್ತನ್ನು ತೋರಿಸಿತು. ಅದರಿಂದ ನಮ್ಮ ಭವಿಷ್ಯದಲ್ಲಿ ಇದು ಭಯಾನಕರವಾಗಿದೆ ಎಂಬ ಸಂದೇಶವನ್ನು ಕಿಟಕಿಯು ತನಗೆ ನೀಡಿದೆ ಎಂಬುದು ತಿಳಿದುಕೊಂಡನು. ಅಂದಿನಿಂದ ವಿವೇಕನು ಮಕ್ಕಳಿಗೆ ಪ್ರಕೃತಿಯ ಮೌಲ್ಯ, ವಿಜ್ಞಾನ ಮತ್ತು ಕಲ್ಪನೆಯ ಮಹತ್ವ ಕಲಿಸುತ್ತಿದ್ದನು. ಮತ್ತು ಪರಿಸರದಿಂದ ನಾವು ಮತ್ತು ನಮ್ಮಿಂದ ಪರಿಸರ ಎಂಬುದು ಎಲ್ಲರಿಗೂ ತಿಳಿಸುತ್ತಿದ್ದನು. ಇದರಿಂದ ಅವನ ಊರಲ್ಲಿ ಎಲ್ಲರೂ ಅವನನ್ನು ಅಭಿನಂದಿಸಿದರು. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.